ಸರ್ 10 ದಿನಗಳಲ್ಲಿ ಪೆಟ್ರೋಲ್ 3 ಬಾರಿ ಏರಿಕೆ ಆಗಿದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಪ್ರಾಬ್ಲಮ್ ಆಗೈತೆ ಆಬ್ವಿಯಸ್ಲಿ ಜನರಿಗೆ. ಎಷ್ಟು ಅಂತ ಪೆಟ್ರೋಲ್ ಹಾಕೋದು, ಬ್ಯಾರೆಲ್ ಬೆಲೆ ಜಾಸ್ತಿ ಆಗಿದೆ, ಅರ್ಥ ಆಗತ್ತೆ ಆಯಿಲ್ ಮಾರ್ಕೆಟ್ ಪ್ರೈಸಸ್. ಬಟ್ ಸ್ಟಿಲ್ ಬ್ಯಾರೆಲ್ ಪ್ರೈಸಸ್ ಕಮ್ಮಿ ಇದ್ದಾಗ ನಮ್ಗೇನು ಕಮ್ಮಿ ಕೊಡಲಿಲ್ಲ. ಆ ಡಿಫ್ರೆನ್ಸ್ ಏನು ಅಮೌಂಟ್ ಇದೆ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟೇ ತಗೊಂಡಿದೆ. ಈಗ ಜಾಸ್ತಿ ಆಗಿದ ತಕ್ಷಣ ತಿರ್ಗಾ ಜನರ ಮೇಲೆ ಹಾಕ್ತಾರೆ. ಸೊ ಕಮ್ಮಿ ಆದರೂ ನಮಗೆ ಪ್ರಾಫಿಟ್ ಇಲ್ಲ, ಜಾಸ್ತಿ ಆಗಿದ ತಕ್ಷಣ ಮತ್ತೆ ನಾವೇ ತಗೊಬೇಕು ಆ ಲಾಸ್ನ. ಸೊ ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಸಪ್ಲೈ ಆಗ್ತದೆ, ನಾವು ಜನಗಳು ಖುಷಿ ಪಡಬೇಕು. ₹1 ₹2 ಮಾಡೋದ್ರಿಂದ ಜಾಸ್ತಿ ಇಲ್ಲ. ಈಗ ಏನ್ ವಿಫಲ ಏನಿಲ್ಲ, ಕರೆಕ್ಟ್ ಆಗಿದೆ. ಹಾಗಾದ್ರೆ ಭಾರತ ದೇಶ ಆರ್ಥಿಕತೆ ಕುಸಿತ ಇದೆ. ಕುಸಿತ ಇಲ್ಲ, ಕವರ್ ಆಗ್ತಾ ಇದೆ. ಅದನ್ನ ನಾವು ಅರ್ಥ ಮಾಡ್ಬೇಕು ಪಬ್ಲಿಕ್ನವರು. ಇವತ್ತು ಆಗಿದೆ 93 ಪೈಸೆ ಏನೋ ಆಗಿದೆ. ನಮ್ಮ ಅಭಿಪ್ರಾಯ ಏನಿಲ್ಲ, ಪೆಟ್ರೋಲ್ ಬಂಕ್ನವ್ರು ಉದ್ಧಾರ ಮಾಡೋದ್ ಬದಲು ಗೌರ್ಮೆಂಟ್ ಉದ್ಧಾರ ಆಗಲಿ ಅಂದ್ರೆ ಅವರು ಒಂದೇ ಸಾರಿ 150-200 ಮಾಡೋದು ಒಳ್ಳೇದು. ಪೆಟ್ರೋಲ್ ಡೀಸೆಲ್ ರೇಜ್ ಆದ್ರೆ ಎಲ್ಲಾ ಪದಾರ್ಥನೂ ರೇಜ್ ಆಗಿ ಆಗುತ್ತೆ. ಯಾಕಂದ್ರೆ ಎಲ್ಲ ಸೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಡೀಸೆಲ್ ₹120 ಆಗಿದೆ. ಇವಾಗ ನಯಾರದಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಬರ್ತಾ ಇದೀವಿ. ನಮ್ಗೆ ಯಾಕಂದ್ರೆ ಏನಂದ್ರೆ ಇವಾಗ ತುಂಬಾ ಪ್ರಾಬ್ಲಮ್ ಆಗಿದೆ. ಸ್ಯಾಲ್ರಿ ಜಾಸ್ತಿ ಇಲ್ಲ, ಎಂಥದ್ದು ಇಲ್ಲ. ಈಗ ಸ್ವಲ್ಪ ಎಲ್ಲ ಕಷ್ಟ ಆಗಿದೆ. ಗ್ಯಾಸ್ ಸಿಲಿಂಡರ್ಗಳಿಲ್ಲ, ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗಿದೆ. ಆದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಂಡು ಕೇಂದ್ರ ಸರ್ಕಾರದವ್ರು ಮಾಡಿದ್ರೆ ನಮ್ಗೆ ತುಂಬಾ ಜನಗಳಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ಒಂದು ಗ್ಯಾಸ್ ಸಿಲಿಂಡರ್ಗಳು ಸರಿಯಾಗಿ ಬರ್ತಾ ಇಲ್ಲ. ಎರಡನೇದು ಪೆಟ್ರೋಲ್ ಬೆಲೆ ತುಂಬಾ ಗಗನಕ್ಕೇರಿಬಿಟ್ಟಿದೆ. ಆದ್ರಿಂದ ಒಂಚೂರು ಕೇಂದ್ರ ಸರ್ಕಾರದವರು ಎಲ್ಲ ಮನವಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನೇ ಇದ್ರೂ ಸ್ವಲ್ಪ ನೋಡಿಕೊಂಡು ಎಲ್ಲ ಅವೈಲಬಲ್ ನೋಡ್ಕೊಂಡು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ, ಅವ್ರಿಗೂ ತುಂಬ ಒಳ್ಳೇದಾಗುತ್ತೆ. ಪೂರ್ತಿ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್, ನಾವೇನು ಮಾಡೋದಕ್ಕಾಗಲ್ಲ. ಡಿಪೆಂಡ್ಸ್ ಅಪಾನ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್, ಪ್ರೈಸ್ ಹೈಕ್ ಆಗುತ್ತೆ. ಸೊ ಇದನ್ನು ಸ್ಟೆಪ್ ತಗೊಳ್ಳೋದು ಮೋದಿಯವ್ರ ಕೈಯಲ್ಲಿ ಆಗೋದಿಲ್ಲ. ಬೇಸ್ಡ್ ಆನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದು ಹೈಕ್ ಆಗುತ್ತೆ. ದಿಸ್ ಈಸ್ ನ್ಯಾಚುರಲ್, ವಿ ಕ್ಯಾನ್ ಡೂ ಎನಿಥಿಂಗ್. ಇವರು ಮೋದಿಜಿ ಅವರು ಏನು ಮಾಡಿಲ್ಲ, ಇದು ಮಾಡಿರೋದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಡಿಪೆಂಡ್ಸ್ ಅಪಾನ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಇದು ಹೈಕ್ ಆಗುತ್ತೆ ಅಷ್ಟೇ.